ನೋಡಿ ಮೊಳೆ ಹೊಡಿತಾ ಇದ್ದೇನೆ. ಏನು ಕ್ರ್ಯಾಕ್ ಇಲ್ಲ, ಹಾಗೆಯೇ ಮೊಳೆ ಒಳಗೆ ಹೋಗ್ತದೆ. ಇನ್ನು ಸಿಮೆಂಟಿಗಿಂತ ಜಾಸ್ತಿ ಸ್ಮೂತ್ ಆಗಿ ಒಳಗೆ ಹೋಗ್ತದೆ, ಏನು ಕ್ರ್ಯಾಕ್ ಇಲ್ಲ, ಡ್ಯಾಮೇಜ್ ಇಲ್ಲ. ಐಡಿಯಲಿ ಅವಶ್ಯಕತೆ ಇಲ್ಲ ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ, ಬಟ್ ಏನೇ ನೀರು ಬಿದ್ರು ಇದು ಜಸ್ಟ್ ನೀರು ಬಿದ್ರೆ ಏನಾಗುದಿಲ್ಲ ಅಂತ ತೋರ್ಸ್ಲಿಕ್ಕೋಸ್ಕರ ಹಾಕಿದ ನೀರು. ಇದಕ್ಕೆ ಕ್ಯೂರಿಂಗ್ಗೋಸ್ಕರ ಹಾಕ್ತಾ ಇಲ್ಲ ಇದು ನೀರು. ಓಕೆ, ಇದು ಕ್ಯೂರಿಂಗ್ ಅಲ್ಲ, ಸ್ವಲ್ಪ ಆಲ್ಮೋಸ್ಟ್ ಡ್ರೈ. ಹೌದು, ನೋಡಿ ಇದಾದ್ಮೇಲೆ ಎಷ್ಟು ಬೇಕಾದ್ರೂ ನೀವು ನೀರು ಹಾಕಿ ಏನಾಗುದಿಲ್ಲ. ನೋಡಿ ಕೈಯಲ್ಲಿ ಏನು ಬರ್ತಾ ಇಲ್ಲ. ಅದೇ ಡ್ರೈ ಆಗಿ ಏನು ಇಂಗ್ರೀಡಿಯೆಂಟ್ ಬೇಡ, ಇದು ಒಂದೇ ಒಂದು ಪ್ರಾಡಕ್ಟ್ ರೆಡಿ ಟು ಈಟ್ ತರ ನಾವು. ಹೌದು ಹೌದು ಹೌದು. ಇದು ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ನಾವು ಫಿನಿಶಿಂಗ್ ತಂದರೆ 20 ಮಿನಿಟ್ಸಲ್ಲಿ ಕ್ಯೂರ್ ಆಗ್ತದೆ. ಓಕೆ. ಬಿಲ್ಡಿಕೋ ಗ್ರೂಪಿನ ಟೆರಾಫೈನ್ ಜಿಪ್ಸಮ್ ಪ್ಲಾಸ್ಟರ್ ಗುಣಮಟ್ಟದಲ್ಲಿಯೂ ನಂಬಿಕೆಯಲ್ಲಿಯೂ ಉತ್ತಮ ದರ್ಜೆಯನ್ನು ಕಾಪಾಡುವ ಉತ್ಪನ್ನವಾಗಿದೆ. ಕಟ್ಟಡ ನಿರ್ಮಾಣದ ಕ್ಷೇತ್ರದಲ್ಲಿ ನಿರ್ಮಾಣ ಸಾಮಗ್ರಿಗಳ ಲಭ್ಯತೆಯ ಕೊರತೆಗೆ ಒಂದು ಉತ್ತಮ ಪರಿಹಾರ ಟೆರಾಫೈನ್ ಜಿಪ್ಸಮ್ ಪ್ಲಾಸ್ಟರ್. ಹಲೋ, ನಮಸ್ಕಾರ ಕರ್ನಾಟಕ. ನಾವತ್ತು ಮಂಗಳೂರಲ್ಲಿದ್ದೀವಿ, ಬಟ್ ಯಾವುದೇ ಥರದ ಒಂದು ಫುಡ್ ಎಕ್ಸ್ಪ್ಲೋರೇಷನ್ಗೆ ಬಂದಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಒಂದು ಎಕ್ಸ್ಪ್ಲೋರೇಷನ್ಗೆ ಬಂದಿದ್ದೀವಿ. ಸೊ ಟಾಪಿಕ್ ಏನಂತ ಹೇಳಿದ್ರೆ, ಮನೆ ಕಟ್ಟೋದು ನಮ್ಮೆಲ್ಲರಿಗೂ ಒಂದು ಕನಸು ಅಂತಲೇ ಹೇಳ್ಬೋದು. ಕಾಮನ್ ಮ್ಯಾನಿಂದ ಹಿಡಿದು ಅಥವಾ ಎಷ್ಟೇ ಎಂಥ ದೊಡ್ಡ ಶ್ರೀಮಂತರಾದರೂ ಒಂದು ಮನೆ ಕಟ್ಟೋದಿರ್ಬೋದು, ಆ ಥರ ಇಷ್ಟು ದೊಡ್ಡ ಒಂದು ಕಾಂಪ್ಲೆಕ್ಸ್ ಕಟ್ಟೋದಿರ್ಬೋದು, ಅವ್ರದ್ದೊಂದು ಡ್ರೀಮ್ ಆಗಿರುತ್ತೆ. ಸೊ ಆ ಕನಸಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಬರುತ್ತೆ ಅಂತ ಹೇಳಿದ್ರೆ, ಮನೆ ಕಟ್ಟಿದಾಗ ಪ್ಲಾಸ್ಟ್ರಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮನೆ ಎಷ್ಟು ಚೆನ್ನಾಗಿ ಪ್ಲಾಸ್ಟ್ರಿಂಗ್ ಆಗುತ್ತೋ ಅಷ್ಟು ಗಟ್ಟಿಯಾಗಿ ಇರುತ್ತೆ ಅಂತಲೇ ಹೇಳ್ತಾರೆ. ಸೊ ಯಾವುದೇ ಥರದ ಇಶ್ಯೂಸ್ ಬರೋದಿಲ್ಲ ಅಂತ. ಸೊ ಆ ಪ್ಲಾಸ್ಟ್ರಿಂಗಲ್ಲಿ ಸ್ಯಾಂಡ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಅಥವಾ ಒಂದಿಷ್ಟು ದಿನ ತಿಂಗಳುಗಟ್ಟಲೆ ಕ್ಯೂರಿಂಗ್ ಮಾಡೋ ಪ್ರೊಸೆಸ್ ಎಲ್ಲ ತುಂಬ ದೊಡ್ಡದಾಗಿ ನಡೆಯುತ್ತೆ. ಸೊ ಅದನ್ನು ರಿಪ್ಲೇಸ್ ಮಾಡೋದಕ್ಕೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ. ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸ್ಪರ್ಟ್ಸ್ ಎಲ್ಲ ಒಳಗಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ, ಹೇಗೆ ಒಂದು ಸ್ಯಾಂಡ್ ಸಿಗೋ ಪ್ರಾಬ್ಲಮಿಂದ ಈ ಪ್ರಾಡಕ್ಟಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಸೊ ಸ್ಟೇ ಟ್ಯೂನ್ ಆಗಿರಿ, ಬನ್ನಿ ನನ್ನ ಜೊತೆ. ಸೊ ಹೊಸ ಒಂದು ವಿಷಯ ತಿಳ್ಕೊಬೋದು. ಊಟ ಬಿಟ್ಟು ಬೇರೆ ಇವತ್ತು ಬಗ್ಗೆ ತುಂಬಾ ಮಾತಾಡೋಣ. ನಮಸ್ಕಾರ ಬಿನ್ನಿ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಬಹಳಷ್ಟು ಪ್ರಾಡಕ್ಟ್ ಬಗ್ಗೆ ಕೇಳಿದೆ, ನೀವು ಸಿಕ್ಕಿ ತುಂಬಾನೇ ಖುಷಿ ಆಯಿತು. ತುಂಬ ದೊಡ್ಡ ಬಿಲ್ಡಿಂಗ್ ಬೇರೆ ನಡೀತಾ ಇದೆ. ಹೌದು. ಸೊ ಜನಗಳಿಗೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಹೊಸದಾಗಿ ಏನಾದರೂ ಒಂದು ಪ್ರಾಡಕ್ಟ್ ಬಂದಾಗ ಅದ್ರ ನಾಲೆಜ್ ಇಲ್ಲ ಅಂದ್ರೆ ಅಸಂಪ್ಷನ್ ಇರುತ್ತೆ, ಹೇಗೆ ನಂಬೋದು ಅನ್ನೋದು ಒಂದು ಇದಿರುತ್ತೆ. ಸೊ ನೀವೊಂದು ರೈಟ್ ಪರ್ಸನ್ ಇವಾಗ ಇಲ್ಲಿ ಮಂಗಳೂರಲ್ಲಿ ನಡೆಸ್ತಾ ಇದ್ದೀರಾ. ಸೊ ನನಗೆ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ನಾರ್ಮಲಿ ಟ್ರೆಡಿಷನಲ್ ಆಗಿ ನಡಿಬೇಕಾದ್ರೆ ಒಂದು ಪ್ಲಾಸ್ಟ್ರಿಂಗ್ ಆಗಿರ್ಬೋದು, ಒಂದು ಮನೆ ಕನ್ಸ್ಟ್ರಕ್ಷನ್ ಅಂದ್ರೆ ಪ್ಲಾಸ್ಟ್ರಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರಲ್ ಆಗಿ ಏನು ನಡೆಯುತ್ತೆ ನನಗೆ ಗೊತ್ತಿರಂಗೆ, ಎಮ್ ಸ್ಯಾಂಡ್ ಡಬಲ್ ವಾಶ್ ಇರ್ಬೋದು, ಅಥವಾ ಜೊತೆಗೆ ಸಿಮೆಂಟ್ ಬಳಸಿ ಇದು ಮಾಡ್ತಾರೆ, ಕ್ಯೂರಿಂಗ್ ಎಲ್ಲ ಪ್ರೊಸೆಸ್ ನಡೆಯುತ್ತೆ. ಬಟ್ ನೀವು ಈ ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ರಿಪ್ಲೇಸ್ ಮಾಡ್ತಾ ಇದ್ದೀರಾ. ಹೌದು. ಸೊ ಸ್ಯಾಂಡ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ. ಸೊ ಏನ್ ಈ ಪ್ರಾಡಕ್ಟ್, ಏನ್ ಹೆಸರು, ಇದು ಯಾವಾಗ ಶುರುವಾಗಿದ್ದು ಎಲ್ಲ ಒಂದು ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಡಿ. ಇದು ಟೆರಾಫೈನ್ ಜಿಪ್ಸಮ್ ಪ್ಲಾಸ್ಟರ್ ಅಂದ್ಬಿಟ್ಟು ಪ್ರಾಡಕ್ಟ್ ಇದು. ಓಕೆ. ಇದು ಕಂಪ್ಲೀಟ್ಲಿ ಫಿನಿಶ್ಡ್ ಗೂಡ್ಸ್. ಇದು ಓಕೆ, ಎಕೋ ಫ್ರೆಂಡ್ಲಿ. ಇದರಲ್ಲಿ ಏನಂತ ಹೇಳಿದ್ರೆ, ಸ್ಯಾಂಡ್ ಬೇಡ, ಸಿಮೆಂಟ್ ಬೇಡ, ಅಂತದ್ದು ಏನು ಇಂಗ್ರೀಡಿಯೆಂಟ್ ಬೇಡ. ಇದು ಒಂದೇ ಒಂದು ಪ್ರಾಡಕ್ಟ್, ರೆಡಿ ಟು ಈಟ್ ತರ ನಾವು. ಹೌದು ಹೌದು ಹೌದು. ಇದು ನೀರಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ನಾವು ಫಿನಿಶಿಂಗ್ ತಂದರೆ 20 ಮಿನಿಟ್ಸಲ್ಲಿ ಕ್ಯೂರ್ ಆಗ್ತದೆ. ಓಕೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ, ಏನಿಲ್ಲ. ಇದು ಸೆಲ್ಫ್ ಕ್ಯೂರ್ ಆಗ್ತದೆ. ಮತ್ತೆ ಇದು ಡೈರೆಕ್ಟ್ ಇದರ ಮೇಲೆ ನಾವು ಪ್ರೈಮರ್ ಪುಟ್ಟಿ ಅಗತ್ಯ ಇರುವುದಿಲ್ಲ. ನಾವು ಟ್ರೆಡಿಷನಲ್ ಪ್ಲಾಸ್ಟಿಂಗ್ ಅಲ್ಲಿ ಏನಂತ ಹೇಳಿದ್ರೆ, ಪ್ಲಾಸ್ಟಿಂಗ್ ಆದ ತಕ್ಷಣ ನಾವು ಇದಕ್ಕೆ 21 ಡೇಸ್ ಕ್ಯೂರಿಂಗ್ ಮಾಡಿ ಆಮೇಲೆ ಅದ್ರ ಮೇಲೆ ಪುಟ್ಟಿ ಫಿನಿಶ್ ಮಾಡಿದ್ರಷ್ಟೇ ನಮಗೆ ಸ್ಮೂತ್ ಸರ್ಫೇಸ್ ಸಿಗ್ತದೆ. ರಫ್ ಆಗಿರುತ್ತೆ ಯೂಶಲಿ. ಹೌದು. ಇದಕ್ಕೆ ಹೇಗಂತ ಹೇಳಿದ್ರೆ, ಹೀಗೆ ನೋಡಿ, ಇಲ್ಲಿ ಇದು ಫಿನಿಶ್ಡ್ ಗ್ಲಾಸ್ ಫಿನಿಶಿಂಗ್ ಸಿಗ್ತದೆ. ಇದು ಇದರ ಮೇಲೆ ಮತ್ತೆ ಏನು ಅಪ್ಲೈ ಮಾಡ್ಲಿಕ್ಕೆಲ್ಲ. ಇವತ್ತೇ ಮಾಡಿರೋದು ಇದು? ಹೌದು, ಇವತ್ತೇ ಮಾಡಿರೋದು. ನೋಡಿ, ಕ್ಯೂರ್ ಆಗಿದೆ. ಸ್ವಲ್ಪ ಪಸೆ ಇದೆ, ಬಟ್ ಹೌದು. ಇದು ಎಷ್ಟು ದಿನ ಬೇಕು? ಇದು ಅಂದ್ರೆ ನಾನು ಪೇಂಟ್ ಹಾಕ್ಬೇಕಂದ್ರೆ ಎಷ್ಟು ದಿನ ಬೇಕು ಇದಕ್ಕೆ? ಈಗ ನೋಡಿ, ಈಗ ರೈನಿ ಸೀಸನ್ ಅಲ್ಲಿ ಒಂದು 1 ಮಂತ್ ಬಿಡ್ಬೇಕಾಗ್ತದೆ. ವಿಂಟರ್ ಸೀಸನ್ ಆದ್ರೆ 15 ಡೇಸ್ ಅಲ್ಲಿ ನೀವು ಪೇಂಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಹೌದು. ಸೊ ಬೇಸಿಕಲಿ ನಾವು ಹೇಳೋದಾದ್ರೆ, ನಾರ್ಮಲಿ ಪ್ಲಾಸ್ಟರಿಂಗ್ ಮಾಡೋರಾದ್ರೆ 21 ದಿನ ನೀರು ಹಾಕ್ತಾನೆ ಇರ್ತಾರೆ. ನೀರು ಹಾಕೋದ್ ಬೇಡ, ಇದನ್ನ ಜಸ್ಟ್ ನ್ಯಾಚುರಲ್ ಆಗಿ ಅದೇ ಹೀಲ್ ಆಗುತ್ತೆ, ಡ್ರೈ ಆಗುತ್ತೆ. ಬೇಸ್ಡ್ ಆನ್ ದ ಏನಂತಾರೆ, ಸಮ್ಮರ್ ವಿಂಟರ್ ಮೇಲೆ ಚೇಂಜ್ ಆಗುತ್ತೆ. ಜನರಿಕ್ ಆಗಿ ಒಂದು 20 ದಿನ ತಗೋಬಹುದು. ಬಟ್ ಲೇಬರ್ ಉಳಿಯುತ್ತೆ. ವರ್ಸ್ಟ್ ಕೇಸ್ 1 ಮಂತ್ ಅಲ್ಲಿ ನೀವು ಪೇಂಟಿಂಗ್ ಸ್ಟಾರ್ಟ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಪೋಸ್ಟ್ ಪ್ಲಾಸ್ಟರಿಂಗ್ ಲೇಬರಿಂಗ್ ತುಂಬಾ ಉಳಿಯುತ್ತೆ, ಲೇಬರ್ ಎಲ್ಲ ಉಳಿಯುತ್ತೆ. ಹೌದು ಹೌದು.
ದಟ್ಸ್ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾನು ನೋಡ್ದಂಗೆ ನಾವು ಮನೆ ಕಟ್ಟಬೇಕಾದ್ರೆ ಆಲ್ಮೋಸ್ಟ್ ಲೈಕ್ ನಮ್ಮ ಅಪ್ಪನೇ ಹೋಗ್ಬಿಟ್ಟು ಯಾವಾಗ್ಲೂ ನೀರ್ ಹಾಕೋರು. ಹೌದು. ಸೊ ಈ ವರ್ಕ್ ತುಂಬಾನೇ ಉಳಿಯುತ್ತೆ, ಯಾಕಂದ್ರೆ ಅವ್ರೊಂದು ಸೆಂಟಿಮೆಂಟ್ ಅಲ್ವಾ. ಈಗ ಹೌದು. ಪ್ರತಿಯೊಬ್ಬರಿಗೂ ಮನೆ ಅನ್ನೋದೊಂದು ತುಂಬಾನೇ ಸೆಂಟಿಮೆಂಟ್ ಆಗಿದೆ. ಸೊ ಅವರೇ ಖುದ್ದಾಗಿ ನನಗೆ ಗೊತ್ತಿರಂಗೆ 2 ಸಲ ನೀರ್ ಹಾಕ್ಬೋದು ಅಂತ ಕೇಳಿದೀನಿ. ಕೆಲವರು 3 ಸಲ 4 ಸಲ ಹಾಕ್ತಾರೆ, ಬಹಳಷ್ಟು ನೀರು ವೇಸ್ಟ್ ಆಗುತ್ತೆ. ಇನ್ನೊಂದು ಟ್ರೆಡಿಷನಲ್ ಪ್ಲಾಸ್ಟಿಂಗ್ ಅಲ್ಲಿ ನಾವು ನೋಡ್ತೇವೆ, ಸ್ವಲ್ಪ ದಿನದಾದ್ಮೇಲೆ ಈ ಬಲೆ ತರ ಒಂದು ಕ್ರ್ಯಾಕ್ ಕಾಣ್ತೀರಿ, ಕ್ಯೂರಿಂಗ್ ಕಡಿಮೆ ಆದ್ರೆ. ಇದೆಲ್ಲ ಅಂತ ಪ್ರಾಬ್ಲಮ್ ಬರುದಿಲ್ಲ, ಕ್ರ್ಯಾಕ್ಸ್ ಬರೋದಿಲ್ಲ. ಅದು ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶಿಂಗ್ ಇರುತ್ತೆ. ಇದ್ರ ವ್ಯಾಲಿಡಿಟಿ ಈಗ ಹೊಸದಾಗಿ ಬಂದಿರೋರಿಗೆ ಗೊತ್ತಿರೋದಿಲ್ಲ. ಈಗ ಟ್ರೆಡಿಷನಲಿ ನೋಡ್ಬೇಕಾದ್ರೆ ಎಲ್ರಿಗೂ ಸಿಮೆಂಟ್ ಗೊತ್ತು, ಕ್ರ್ಯಾಕ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಅದು ನಡೀತಾನೆ ಇರುತ್ತೆ ಡಿಸ್ಕಷನ್. ಬಟ್ ನೀವು ಹೊಸ ಪ್ರಾಡಕ್ಟ್ ಅಲ್ಲಿ ಹೇಗೆ ಇದಕ್ಕೇನಾದ್ರು ವ್ಯಾರಂಟಿ ಇದೆಯಾ ಅಥವಾ ಮತ್ತೆ ರೀವರ್ಕ್ ಮಾಡಬೇಕು ಇಷ್ಟು ದಿನ ಆದ್ಮೇಲೆ, ಆ ತರ ಏನಾರು ಇದೆಯಾ? ಇದು ಲೈಫ್ ಟೈಮ್ ವಾರಂಟಿ, ಬಿಲ್ಡಿಂಗ್ ಇರೋಷ್ಟು ತನ ಇದು ವಾರಂಟಿ ಇರ್ತದೆ. ಏನೇ ಪ್ರಾಬ್ಲಮ್ ಇದ್ರು ಅದು ನಾವು ರಿಪೇರೇಬಲ್, ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಇದಕ್ಕೆ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಆದ್ರೂ ನೀವೇ ಗ್ಯಾರಂಟಿ ತಗೊಂಡು ಮತ್ತೆ ವಾರಂಟಿ ಲೆಟರ್ ಕೊಡ್ತೀವಿ ನಾವು. ಸೊ ಬರ್ದೇ ಕೊಡ್ತಾ ಇದೀರಾ? ಬರ್ತಾ ಕೊಡ್ತೀವಿ. ಈಗಿನ ಕಾಲದಲ್ಲಿ ಈ ತರ ನಡೆಯೋದು ಕಷ್ಟ, ಬಟ್ ಇಂಟ್ರೆಸ್ಟಿಂಗ್ ಆಗಿದೆ. ನೀವೇ ಬರ್ದ್ ಕೊಡ್ತಿದ್ದೀನಿ ಅಂತ ಹೇಳ್ತಾ ಜನಗಳ ಒಂದು ಭರವಸೆ ಬರ್ಬೋದು. ತುಂಬಾನೇ ಕಂಪನಿ ವತಿಯಿಂದನೇ ನಾವು ಅದು ಕಾರ್ಡ್ ಕೊಡ್ತೀವಿ, ವಾರಂಟಿ ಕಾರ್ಡೇ ಕೊಡ್ತೀವಿ ಫಿನಿಶಿಂಗ್ ಆದ್ಮೇಲೆ. ಸೊ ಆ ವಾರಂಟಿ ಕಾರ್ಡ್ ಇಟ್ಟು ಏನೇ ಪ್ರಾಬ್ಲಮ್ ಇದ್ರು ಅದು ನಾವು ಕಂಪನಿ ಜವಾಬ್ದಾರಿಕೆ. ಹೌದು, ಪೇಂಟ್ ಆಗಿ ಆದ್ಮೇಲೆ ಆದ್ರೂ ಸೊ ನೀವು ತಗೊಂಡಿದ್ದು ಇನ್ ಕೇಸ್ ಏನಾದ್ರು ಜೆನ್ಯೂನ್ ಆಗಿ ನಿಮ್ದು ಇಶ್ಯೂ ಆಗಿದ್ರೆ ಈ ಪ್ರಾಡಕ್ಟ್ ಅಲ್ಲಿ ಬರುವಂತ ಕ್ರ್ಯಾಕ್ ಗೆ ನಾವು ಜವಾಬ್ದಾರರು. ಸೆಟಲ್ಮೆಂಟ್ ಅಲ್ಲಿ ಬರುವಂತ ಕ್ರ್ಯಾಕ್ ಬಂದ್ರು ನಾವು ರಿಪೇರ್ ಮಾಡಿ ಕೊಡ್ಬೋದು, ಅದು ಪ್ರಾಬ್ಲಮ್ ಇಲ್ಲ. ಇಸ್ ಕಂಪ್ಲೀಟ್ಲಿ ರಿಪೇರಬಲ್ ಪ್ರಾಡಕ್ಟ್. ಇದು ಏನೇ ಕ್ರ್ಯಾಕ್ ಇದ್ದು ನಾವು ರಿಪೇರ್ ಮಾಡ್ಬೋದು. ಅದಲ್ಲದೆ ಫುಲ್ ತೆಗೆಯೋ ಅಗತ್ಯ ಇಲ್ಲ. ಎಲ್ಲಿ ಕ್ರ್ಯಾಕ್ ಆಗಿದೆ ಅಲ್ಲಿ ಮಾತ್ರ ಫಿಲ್ ಮಾಡಿ ನಾವು ಇದನ್ನು ರಿಪೇರ್ ಮಾಡಿ